ಮೈಕ್ರೋ ಫಿನಾನ್ಸ್ ಪ್ರತಿನಿಧಿಗಳೊಂದಿಗೆ ಸಾಲ ನೀಡುವಾಗ ಬಡ್ಡಿ ದರ ಹಿಂಪಡೆಯುವಾಗ ಅವಧಿ, ಪ್ರೊಸೆಸಿಂಗ್ ಶುಲ್ಕ ಹಾಗೂ ಹೆಚ್ಚುವರಿ ಶುಲ್ಕಗಳು ಏನೇ ಇದ್ದರೂ ಸಾಲ ಪಡೆಯುವವರಿಗೆ ಮುಂಚಿತವಾಗಿಯೇ ತಿಳಿಸಬೇಕು. ಯಾವುದೇ ಶುಲ್ಕಗಳನ್ನು ಮುಚ್ಚಿಡುವಂತಿಲ್ಲ ಎಂದು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ.ಬಿ. ಜಯಚಂದ್ರ ತಿಳಿಸಿದ್ದಾರೆ. ಅವರು ನಗರದ ಆಡಳಿತ ಸೌಧ ಸಭಾಂಗಣದಲ್ಲಿ ಸೋಮವಾರ ಮೈಕ್ರೋ ಫಿನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಾಲವನ್ನು ನೀಡುವಾಗ ಮತ್ತು ಹಿಂಪಡೆಯುವಾಗ ಏನೆಲ್ಲ ಮಾರ್ಗಸೂಚಿ ಕ್ರಮಗಳನ್ನು ಪಾಲಿಸಬೇಕು ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ದೇಶನಗಳನ್ನು ನೀಡಿದೆ. ಅವುಗಳನ್ನು ಹಣಕಾಸಿನ ವ್ಯವಹಾರ ನಡೆಸುವ ಸಂಸ್ಥೆಗಳು, ವ್ಯಕ್ತಿಗಳು ಕಡ್ಡಾಯವಾಗಿ ಪಾಲಿಸಬೇಕು. ಸಾಲ ಪಡೆಯಲು ಇಚ್ಛಿಸಿ ಅರ್ಜಿ ಸಲ್ಲಿಸುವವರು ಆದಾಯದ ಸಾಮರ್ಥ್ಯವನ್ನು ಪರಿಶೀಲಿಸಬೇಕು. ಅವರ ಪ್ರತಿ ತಿಂಗಳ ಹಣ ಕಟ್ಟುವ ಸಾಮರ್ಥ್ಯವನ್ನು ಮೀರಿ ಸಾಲ ವಿತರಣೆ ಮಾಡಬಾರದು. ಸಾಲ ಕೊಡುವಾಗ ಅವರ ಮಾಸಿಕ ವೇತನ ಹಾಗೂ ಆದಾಯದ ಮೂಲವನ್ನು ಆಧರಿಸಿ ನೀಡಬೇಕು. ಅತಿ ಹೆಚ್ಚು ಇಎಂಐ ಪಾವತಿಸಲು ಸೂಚಿಸಬಾರದು ಎಂದಿದ್ದಾರೆ. ಮಾಸಿಕ ಆದಾಯ ಅಥವಾ ವೇತನದ ಶೇಕಡಾ 50ಕ್ಕಿಂತ ಹೆಚ್ಚು ಇರಬಾರದು. ಸಂಜೆ 6ರಿಂದ ಬೆಳಗ್ಗೆ 9ರವರೆಗೆ ಸಾಲ ಹಿಂಪಡೆಯುವ ಯಾವುದೇ ಪ್ರಕ್ರಿಯೆಗಳನ್ನು ಮಾಡಬಾರದು. ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಕರೆ ಮಾಡಬಹುದು. ಕರೆ ಮಾಡುವಾಗ ಬೆದರಿಕೆ ಹಾಕುವುದು ಹಾಗೂ ಕೆಟ್ಟ ಪದಗಳನ್ನು ಬಳಸಿ ನಿಂದಿಸಬಾರದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಸಾಲ ವಸೂಲಾತಿ ಸಂದರ್ಭದಲ್ಲಿ ಸಾಲ ಪಡೆದವರ ಸಂಬಂಧಿಕರು, ಸ್ನೇಹಿತರು ಹಾಗೂ ಸಹೋದ್ಯೋಗಿಗಳ ಮುಖಾಂತರ ಸಾಲ ವಾಪಸ್ ಪಡೆಯಲು ಕಿರುಕುಳ ಕೊಡುವಂತಿಲ್ಲ. ಸಾಲ ಪಡೆದ ವಿವರವನ್ನು ಗೌಪ್ಯವಾಗಿಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ನಿಂತು ಬಹಿರಂಗವಾಗಿ ಪ್ರಚಾರವಾಗುವಂತೆ ಸಾಲ ತೀರಿಸಲು ಕೇಳಬಾರದು. ಅವರ ಕುಟುಂಬಕ್ಕೆ, ಆಸ್ತಿಗೆ ಹಾನಿ ಮಾಡಬಾರದು. ರೌಡಿಗಳನ್ನು, ಗೂಂಡಾಗಳನ್ನು ಸಾಲ ವಸೂತಿಗೆ ಕಳುಹಿಸುವುದು ಮಾಡುವುದು ತಾಲೂಕಿನ ಯಾವುದೇ ಭಾಗದಲ್ಲಿ ಜರುಗಬಾರದು. ಅಂತಹ ಪ್ರಕರಣ ಕಂಡುಬಂದರೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆಯ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಡಿವೈಎಸ್ಪಿ ಬಿಕೆ ಶೇಖರ್, ತಹಸೀಲ್ದಾರ್ ಕುಚನೂರು ಸಚ್ಚಿದಾನಂದ ಕುಚನೂರು, ತಾಲೂಕು ಪಂಚಾಯತ್ ಇಒ ಹರೀಶ್, ನಗರಸಭೆ ಆಯುಕ್ತ ರುದ್ರೇಶ್ ಸೇರಿದಂತೆ ಮೈಕ್ರೋ ಫಿನಾನ್ಸ್ ಕಂಪನಿಗಳ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹಾಜರಿದ್ದರು. CCTV ಕ್ಯಾರೆಕ್ಟರ್ಗಳು ಯಾರು ನಿಮ್ಮಿಂದ ಕೆಲಸ ಬಿಟ್ಟು ಹೋಗ್ತಾರೆ ಅವ್ರದ್ದು ಪರ್ಸನಲ್ ಡೇಟಾ ಎಲ್ಲ ನಿಮ್ಮ ಹತ್ರ ಇರಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶಿರಾಗೇಟಲ್ಲಿ ಕೆಲಸ ಬಿಟ್ಟವರು ಅವ್ರ ಮನೇಲಿ ಹೇಳಿದ್ರು ನಾವು ಕೆಲಸದಲ್ಲಿ ಇದೀವಿ ತುಮಕೂರ್ಲಿ ಅಂತ. ಇಲ್ಲಿ ಕೆಲಸದಿಂದ ತೆಗೆದಾಕಿದ್ರು ಸರ್. ಚೈನ್ ಸ್ನ್ಯಾಚಿಂಗ್ ಮಾಡ್ತಾರೆ, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ರು KG ಟೆಂಪಲ್ ನಮಗೆ. ಅದರಲ್ಲಿ ಅನ್ಫಾರ್ಚುನೇಟ್ಲಿ ಒಬ್ಬ ಬಂದು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಗ, ಸಂಬಂಧ ಪ್ರದೇಶದಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಗ ನಾವು ಅರೆಸ್ಟ್ ಮಾಡಿ ಕೇಳಿದ್ರೆ ಇದು ಯಾವುದೋ ಫೈನಾನ್ಸಲ್ಲಿ ಕೆಲಸ ಮಾಡ್ತಿದ್ವಿ. ಫೈನಾನ್ಸ್ ಬಿಟ್ಟು 3 ತಿಂಗಳಾಗಿದೆ. ಬಟ್ ಅವ್ರ ಮನೆಗೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತಲೇ ಮನೆಗೆ ಹೇಳ್ಕೊಂಡಿದ್ದೆ. ಇಲ್ಲಿ ಬಂದು ಚೈನ್ ಸ್ನ್ಯಾಚಿಂಗ್ ಮಾಡ್ತಿದ್ದೆ. ಸೊ ಅವನ್ನ ನಾವು ರೆಡ್ ಹ್ಯಾಂಡಾಗಿ ಅರೆಸ್ಟ್ ಮಾಡಿ ಚೈನ್ ರಿಕವರಿ ಮಾಡಿದ್ವಿ. ಆ ಥರ ಆಗೋದು ಬೇಡ. ಯಾರು ಎಲ್ಲಿಗೆ ಬರ್ತದೆ ಎಲ್ಲಿಗೆ ಬರಲ್ಲ, ಸ್ವಲ್ಪ ಅಲರ್ಟ್ ಆಗಿದೆ. ನೋಡಿ, ಸರ್ ಹೇಳಿದ ಲೆಕ್ಕಾಚಾರದಲ್ಲಿ ಈ ಕೇಸ್ ಎಲ್ಲಾಗ್ತಾ ಇದೆ ಅಂದರೆ ಯಾವುದೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಇಮಿಡಿಯೇಟ್ ಆಗಿ ಅಪ್ಸ್ಕ್ಯಾಡ್ ಆಗ್ತಾನೆ. ಅಪ್ಸ್ಕ್ಯಾಡ್ ಆದಾಗ ಇವ್ರ ಕಂಪ್ನಿಯವ್ರು ಏನು ಮಾಡ್ತಾರೆ, ಅವನ್ನ ಎಕ್ದಮ್ ಟರ್ಮಿನೇಟ್ ಮಾಡ್ತಾರೆ. ಟರ್ಮಿನೇಟ್ ಮಾಡಿ ಇಫಿಫ್ಯಾಕ್ಸಲ್ಲಿ ಶೋ ಮಾಡ್ತಾರೆ. ಅವಾಗ ಅವ್ನು ಎಲ್ಲೂ ಕೆಲಸ ಸಿಗಲ್ಲ. ಅವಾಗ ಅವ್ನು ಅಲ್ಟಿಮೇಟ್ ದಾರಿ ಬಂದು ಇದಾಗುತ್ತೆ. ಅರ್ಥ ಆಯ್ತಾ? ನಿಮ್ಮಲ್ಲಿ ಯಾರೇ ಎಂಪ್ಲಾಯಿಗೆ ಗೈಡ್ ಮಾಡಿ ಹೇಳಿ ನಾನು ಕೆಲಸ ಬೇಡ ಬಿಟ್ಟು ಹೋಗ್ತೀನಿ ಅಂದರೆ ಅವ್ನು ನೋಟಿಸ್ ಪೀರಿಯಡ್ ಏನಿದೆ ಕರೆಕ್ಟಾಗಿ ಸರ್ವ್ ಮಾಡಿ ಅವನು ಏನು ಮಿಸ್ಟೇಕ್ಸ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಆಚೆ ಹೋಗ್ಬೇಕು ಅವರು. ಇಲ್ಲ ಅಂದಾಗ ಈ ಥರದ ಕ್ರೈಸಿಸ್ಗಳು ಆಗೋದಕ್ಕೆ ನಾವೇ ಹೊಣೆಗಾರ ಆಗ್ತೀವಿ. ಒಂದು. ಎರಡನೇದಾಗಿ ಸ್ಟಾಫ್ಗಳಿಗೆ ಆದಷ್ಟು ಬೂಸ್ಟ್ ಅಪ್ ಮಾಡಿ. ಅರ್ಥ ಆಯ್ತಾ? ಸುಮ್ಮನೆ ಥ್ರೆಟ್ ಮಾಡೋದಲ್ಲ ಅವರು. ಅರ್ಥ ಆಯ್ತು? ಈಗಿನ ಟೈಮ್ ಇಲ್ಲ ನಿಂದು ಇದಾಗಲೇಬೇಕು, ಇಷ್ಟೇ ಆಗಬೇಕು ಅನ್ನೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಅಲ್ಲ ಅರ್ಥ ಆಯ್ತಾ? ಸ್ವಲ್ಪ ದಿನ ಕನಿಷ್ಠ ಅಂದ್ರೆ ಇನ್ನು 4-5 ತಿಂಗಳಂತೂ ಇದೇ ಮುಗ್ಗಟ್ಟಿದ್ದೇ ಇರುತ್ತೆ ನಮಗೆ. ಅರ್ಥ ಆಯ್ತಾ? ಅದನ್ನ ಆಚೆ ಬರಬೇಕು ಅಂದ್ರೆ ಸ್ಟಾಫ್ ಕೂಡ ಬೂಸ್ಟ್ ಅಪ್ ಆಗಬೇಕು, ಮೆಂಬರ್ಗೂ ಕೂಡ ಕಾಲಾವಕಾಶ ಕೊಡಬೇಕು. ಲೋನ್ ಬೇಕೇ ಬೇಕು ಮೆಂಬರ್ಗಳಿಗೆ. ಅರ್ಥ ಮಾಡ್ಕೊಳ್ಳಿ. ಈ ಕ್ಷಣದಲ್ಲಿ ದುಡ್ಡಿಲ್ಲ, ರಿಸ್ಕ್ ಆಗುತ್ತೆ. 6,000 ಕಟ್ಟದಾಗ 3,000 ಕಟ್ತಾಳ. ಅದನ್ನ ಹೆಂಗ್ ಮಾಡಬೇಕು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಆಚೆ ತಗೊಂಬರಕ್ ನೋಡಿ. ಹೊರತು ಇದು ಒಬ್ಬರಿಂದ ಆಗಲ್ಲ. ಅರ್ಥ ಆಯ್ತು ಹೇಳ್ತಿರೋದು? ನಾವೆಲ್ಲ ಕೈ ಜೋಡಿಸಿದ್ರೆ ಸಿರಾ ತಾಲೂಕಲ್ಲಿ ಹತ್ರಗೆ ಇನ್ನೊಂದು ಕಂಪ್ಲೇಂಟ್ ಬರಬಾರ್ದು ಅನ್ನೋದು ನಾವು ನೋಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ. ಅರ್ಥ ಕೇಳ್ತಾರೆ ಹಂಗೆ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬನು ಕೂಡ ನನ್ನ ಬ್ರಾಂಚಲ್ಲಿ ಒಂದು ಮಿಸ್ಟೇಕ್ ಬರೋದು ನಾನು ನೋಡ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಂಡ್ರೆ ಎಂಟೈರ್ ಸಿರಾ ಪೀಸ್ಫುಲ್ ಆಗಿರುತ್ತೆ. ಅರ್ಥ ಆಯ್ತಾ? ಸ್ಟಾಫ್ಗಳು ದಯವಿಟ್ಟು ಪ್ರತಿದಿನ ಗೈಡ್ಲೈನ್ ಕೊಡಿ. ಅರ್ಥ ಆಯ್ತಾ? ಪಾಲಿಸಿ ಬ್ರೇಕ್ ಆಗಬಾರ್ದು. ಡ್ರೆಸ್ ಸೆನ್ಸು. ಅರ್ಥ ಕೇಳ್ತಿರೋದು. ಆಮೇಲೆ ಜೊತೆಗೆ ಅವರು ಮೆಂಬರ್ಗಳ ಹತ್ರ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು. ಇನ್ನೊಂದೇನು, ಯಾವುದೇ ಕಾರಣಕ್ಕೂ ಆ ಮೆಂಬರು ಮನೇಲಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಮನೆ ಹತ್ರ ನಿಂತ್ಕೋಬಹುದು. ಯಾರು ನೋವು ತಗೊಂಡಿರ್ತಾರೋ ಅವ್ರು ಮಾತ್ರ ಇದ್ರೆ ಮಾತ್ರ ನೀವು ಮಾತಾಡಿ. ಅವ್ರು ಇಲ್ಲ ಅಂತ ಹೋಗ್ಬಿಟ್ರು ಅವ್ರ ಮಕ್ಳು ಇರ್ತಾರೆ, ಮೆಚೂರ್ಡ್ ಹೆಣ್ಮಕ್ಳು ಇರ್ತಾರೆ. ಅರ್ಥ ಆಯ್ತಾ? ಡಿಗ್ರಿ ಆದಿತ್ಯ ಹೋಗ ಅಲ್ಲಿ ಹೋಗ್ಬಿಟ್ಟು ನೀವು ಏನೇನೋ ಬೇರೆ ಅನ್ಬಿಹೇವ್ ಲ್ಯಾಂಗ್ವೇಜ್ಗಳು ಬಳಸೋದು ದಯವಿಟ್ಟು ಮಾಡಿ. ಮಾನಸಿಕ ಹಿಂಸೆ ಕೊಡಬೇಕು. ಯಾಕೆಂದ್ರೆ ಮಾಡೋಣಪ್ಪ ಇಡೀ ಕಂಪನಿಗಳಿಗೆ ಬರುತ್ತೆ. ಹೆಚ್ಚು ಕಡಿಮೆ ಎಲ್ಲರಿಗೂ ಕಟ್ತಾರೆ. ಹಿಂಸೆ ಕೊಡಬೇಡ್ರಿ ಯಾರು. ಆ ಥರ ಇದೇ ಕಾಲ ಇರಲ್ಲ, ಒಳ್ಳೆ ಕಾಲನೂ ಬರುತ್ತೆ. ನೀವು ರಿಕವರಿ ಮಾಡ್ತೀವಿ. ಲೈಸೆನ್ಸೇ ಕೊಟ್ಬಿಟ್ಟವ್ರ ಆ ಥರ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರೇ ಮಾಡಿದ್ದಾರೆ. ಲೈಸೆನ್ಸ್ ಕೊಟ್ಟಿದ್ದಾರೆ.
ಯಾವುದು ಅವರು ಬಿಟ್ಟದ್ದು ಏನಾದರೂ ವೇವ್ ಆಫ್ ಮಾಡಲಿಕ್ಕೆ ಕ್ಲೋಸ್ ಮಾಡಿದ್ರೆ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಹೇಳ್ಬಿಡಿ ಸರ್. ಸೈಲೆನ್ಸ್ ಸಾಲ ಮಾತಾಡ್ತಾರೆ ಕೇಳಪ್ಪ ಆಮೇಲೆ ಮಾತಾಡೋದು ಸರ್. ಈಗಾಗಲೇ ನಾವು ಯಾವ ಉದ್ದೇಶಕ್ಕೋಸ್ಕರ ಸಭೆ ಕರೆದಿದ್ದೀವಿ ಅಂತಕ್ಕಂಥದ್ದು ನಿಮಗೆಲ್ರಿಗೂ ಅರ್ಥ ಆಗಿದೆ. ಇದೆಲ್ಲಾದರೆ ಈ ಸಾಲ ವಸೂಲಿಗೆ ಹೋದಾಗ ಅಂಥ ಸಂದರ್ಭದಲ್ಲಿ ಆತ್ಮಹತ್ಯೆಗಳಾಗಿರ್ತಕ್ಕಂಥದ್ದು, ಪ್ರಾಣಕ್ಕೆ ಹಾನಿಯಾಗಿರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಅವರ ಪ್ರಾಣ ಹಾನಿ ಆಗೋದಕ್ಕೆ ಪ್ರಚೋದನೆ ಆಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ. ಅಂದರೆ ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ಯಾರು ಮನಿ ಲೆಂಡರ್ಸ್ ಇರ್ತಾರೆ, ಮನಿ ರಿಸೀವರ್ಸ್ ಇರ್ತಾರಲ್ಲ, ಅವ್ರಿಗೂ ಕೂಡ ಒಂದು ರಕ್ಷಣೆ ಕೊಡಬೇಕು ಅಂತೇಳಿ. ಯಾವುದೇ ರೀತಿಯಲ್ಲೂ ಕಿರುಕುಳ ಆಗಬಾರ್ದು, ಮಧ್ಯವರ್ತಿಗಳಿಂದ ತೊಂದರೆ ಆಗಬಾರ್ದು, ಈ ಏಜೆನ್ಸಿಗಳಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ಹಿನ್ನೆಲೆ ಒಂದು ಪ್ರಿಕಾಷನ್ ಮೆಷರ್ ಕಾನೂನು ಪ್ರಕಾರ ತಗೊಂಡಿದೆ. ಅದನ್ನು ಹೇಳಬೇಕಾದಾಗ ಎಲ್ಲರೂ ಹೇಳ್ತಾರೆ, ಅಂದರೆ ಇನ್ಮೇಲೆ ಏನೇ ಆದರೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಆಕ್ಷನ್ಗೆ ನಿಮಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಫೀಲಿಂಗ್ ಬೇಡ. ಇನ್ನೂ ಆರ್ಡಿನೆನ್ಸ್ ಏನು ಬಂದಿಲ್ಲ, ಆರ್ಡಿನೆನ್ಸ್ ಇವತ್ತು ನಾಳೆ ಬರ್ಬೋದು. ಎಲ್ಲದಕ್ಕೂ ಕೂಡ ತಾನು ತಪ್ಪು ಮಾಡಬಾರ್ದು ಅನ್ನೋದಕ್ಕೆ, ತಪ್ಪು ಮಾಡದೆ ಹೆಂಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶನ ಇರುತ್ತೆ ವಿನಃ ಇನ್ನು ಬೇರೆ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ. ತಪ್ಪಿನೂ ಕೂಡ ನಿಮ್ಮ ಕಡೆಯಿಂದ ತಪ್ಪಾಗಬಾರ್ದು. ಈಗ ನೋಡಿ, ರೈತರು ಯಾವಾಗಲೂ ಕಷ್ಟದಲ್ಲಿದ್ದಾರೆ, ಈಗಲೂ ಕೂಡ ಇದ್ದಾರೆ. ಒಂದಲ್ಲ ಒಂದು ದಿವಸ ಹವ್ಯಾಸಕ್ಕೆ ಬಿದ್ದು ಸಾಲಕ್ಕೋಸ್ಕರ ಬರ್ತಾರೆ. ಆದರೆ ನೀವು ಸಾಲ ಕೊಡಬೇಕಾದಾಗ ನೀವು 100 ಸರಿ ಯೋಚನೆ ಮಾಡಿ. ಅವನು ನೀವು 100 ರೂಪಾಯಿ ಕೊಟ್ಟರೆ ಅವ್ನು 105 ರೂಪಾಯಿಗೆ ಅವನಿಗೆ ಲಾಭ ಇದೆ ಅನ್ನಂಗಿದ್ರೆ ಮಾತ್ರ ಕೊಡಿಲ್ಲದ್ರೆ ಕೊಡೋಕೆ ಹೋಗಬೇಡಿ. ನೀವು ಹಬ್ಬಕ್ಕೆ, ಮದುವೆಗಳಿಗೆ, ಇನ್ನೊಂದಕ್ಕೆ ಮಾತ್ರ ನೀವು ಕೊಡೋಕೆ ಹೋಗಬೇಡಿ. ಆ ರೀತಿಯಾಗಿ ನೀವು ಎಚ್ಚರಿಕೆ ವಹಿಸಿದರೆ, ನೀವು ಅವ್ರಿಗೆ ಅಡ್ವೈಸ್ ಮಾಡಿದರೆ ಸಾಕಾಗುತ್ತೆ. ನೋಡಪ್ಪ, ನೀನು ಸಾಲಕ್ಕೆ ಬಂದಿದೆಯಾ, ಮದುವೆಗೆ ಮಾಡ್ಕೋಬೇಡ, ಇದು ಮಾಡಬೇಡ ಹಿಂಗೆ ಅಂತ ಹೇಳಿದ್ರೆ ಅವರೇ ಕೇಳ್ತಾರೆ. ಜನ ಇವತ್ತು ಕೂಡ ಯಾರೋ ಸಾಲ ಕೊಡೋರು ಇರ್ತಾರಲ್ಲ, ಈ ಸಾಲ ಕೊಡೋರು, ದುಡ್ಡು ಕೊಡೋರು ಇರ್ತಾರಲ್ಲ, ಅವ್ರಿಗೆ ಭಾಳ ಗೌರವ ಕೊಡ್ತಾರೆ ಹಳ್ಳಿಯಲ್ಲಿ. ಈಗ ಊರಿನಲ್ಲಿ ಈ ಪಟೇಲರು, ಶಾನ್ಭೋಗರು ಭಾಳ ಗೌರವ ಕೊಡೋದು ಕಾರಣ ಏನಂದರೆ, ದುಡ್ಡು ಕೊಡೋರು, ಸಂದರ್ಭ ಕೊಡೋರು, ರಕ್ಷಣೆ ಮಾಡೋದು, ಇದೆಲ್ಲದು ಮಾಡ್ತಾರೆ ಅಂತೇಳಿ ಗೌರವ ಕೊಡ್ತಾರೆ. ಈಗಲೂ ಕೂಡ ಅದೇ ಸಂಸ್ಕಾರ ಇದೆ ನಮ್ಮ ಜನಗಳಲ್ಲಿ. ನೀವು ಹುಷಾರಾಗಿರಿ, ಯಾವುದೇ ರೀತಿಯಲ್ಲೂ ಕೂಡ ಅತಿರೇಕಕ್ಕೆ ಹೋಗಬಾರ್ದು, ನಿಮ್ಮಿಂದ ತಪ್ಪಾಗಬಾರ್ದು. ಆಮೇಲೆ ಇದೆಲ್ಲದಲ್ಲೇ ಕೂಡ ನಾನು ಕೆಲವು ಹಳ್ಳಿಗಳೆಲ್ಲ ಹೋಗಿ ನೋಡಿದಾಗ ಬೇರೆ ರಾಜ್ಯದವರು ಕೂಡ ಬಂದು ಕೊಡ್ತಾ ಇದ್ದಾರೆ. ಅದು ನಿಮ್ಮ ಮೇಲೂ ತಪ್ಪು ಬರ್ಬೋದು. ಏನಾರು ನಿಮ್ಮ ಅತಿರೇಕಕ್ಕಾಗಿ ಇನ್ನೊಂದು ಆದರೆ ಸಂದರ್ಭಕ್ಕೆ ತಹಸೀಲ್ದಾರ್ ಇರ್ತಾರೆ, DYSP ಇರ್ತಾರೆ, ನಾನಿರ್ತೀನಿ, ಏನೇ ಇದ್ರೂ ಸಹಿತ ಇದನ್ನು ನಮ್ಮ ಗಮನಕ್ಕೆ ತಗೊಂಬನ್ನಿ. ನಿಮಗೆ ನೋವಾದಂಥ ಸಂದರ್ಭದಲ್ಲೂ ಕೂಡ ಗಮನಕ್ಕೆ ತರ್ಬೋದು. ಅಥವಾ ನಿಮಗೆ ಜನರಿಂದ ಯಾರ ಕಡೆಯಿಂದಲೂ ಕೂಡ ಅವರು ಗುಂಪು ಕಟ್ಕೊಂಡು ಇನ್ನೇನೋ ತೊಂದರೆ ಕೊಡ್ಬೋದು. ಅಂಥ ಟೈಮ್ನಲ್ಲೂ ಕೂಡ ನಿಮಗೆ ರಕ್ಷಣೆ ಮಾಡಬೇಕಾದಾಗ ಪೊಲೀಸರಿಗೆ ಕೊಡಬೇಕು, ಕಾನೂನು ಪ್ರಕಾರ ರಕ್ಷಣೆ ಸಿಗಬೇಕು. ಅದರಿಂದ ನೀವು ಯಾವತ್ತೂ ಕೂಡ ನಮ್ಮಿಂದ ದೂರ ಇರೋಕ್ಕೆ ಹೋಗಬೇಡಿ. ನೀವು ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿಯನ್ನು ಹಂಚ್ಕೊಳ್ತಕ್ಕಂಥ ಕೆಲಸ ಮಾಡಿ. ಆಮೇಲೆ ನಿಮ್ಮಿಂದ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು. ಇದು ಸಾಲ ಕೊಡೋದಿದೆಯಲ್ಲ, ಕಷ್ಟದಲ್ಲಿರ್ತಕ್ಕಂಥವನಿಗೆ ಸಾಲ ಕೊಡ್ತಕ್ಕಂಥದ್ದು. ನೀವು ಕೊಟ್ಟಂಥ ಹಣದಿಂದ ಅವನು ಉದ್ಧಾರ ಆಗಬೇಕು, ಅವನ ಹಾಳು ಮಾಡ್ಕೋಬಾರ್ದು ಅಥವಾ ಪ್ರಾಣ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಆಗಬಾರ್ದು. ಅವನು ಉದ್ಧಾರ ಆಗಂಗಿದ್ದಾಗ ಮಾತ್ರ ಕೊಡಬೇಕು. ಉದ್ಧಾರ ಆಗೋ ಥರ ನೀವು ವರ್ತಿಸ್ಬೇಕು. ಕಂಪ್ಲೇಂಟ್ ಬಂದರೆ FIR ಮಾಡ್ತೀವಪ್ಪ. FIR ಮಾಡಿದಾಗ ಅದಕ್ಕೆ ನೀನು ಅಪರಾಧಿ ಅಂತ ಅಲ್ಲ. FIR ಮಾಡಿದ ತಕ್ಷಣ ಹೌದಪ್ಪ, ಒಂದು ನಿಮಿಷ, ಕಾನೂನು ಇರೋದೇ ಹಂಗೆ. ಮಾಹಿತಿ ಬಂದ ತಕ್ಷಣ FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತಾನೆ. ಮೊದಲ ಮಾಹಿತಿ, ಪ್ರಾಥಮಿಕ ಮಾಹಿತಿ ಬಂದ ತಕ್ಷಣ FIR ದಾಖಲಾಗ್ತದೆ. ಆಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ನೀವು ತಪ್ಪು ಮಾಡಿದ್ದೀವಿ ಅಂತ ಕಂಡು ಬಂದರೆ ಚಾರ್ಜ್ ಶೀಟ್ ಹಾಕ್ತೀವಿ. ಅದು ಎಷ್ಟೋ ಜನಕ್ಕೆ ನಾವು ಮೈಕ್ರೋ ಫೈನಾನ್ಸ್ ಬಿಟ್ಟಿದ್ದೀವಿ. ನಿಮ್ಮ ದಯಾನಂದ್ ಅವ್ರಿಗೆ ಗೊತ್ತು, DC ಮೇಡಮ್ ಮೀಟಿಂಗಲ್ಲಿ ಇದ್ದರು, SP ಸಾಹೇಬರು ಕೂಡ ಇದ್ದರು. ಅಲ್ಲಿ ಹೇಳಿದ್ದೀವಿ, FIR ಆಗಿದ ತಕ್ಷಣ ನಿಮ್ದೇನು ತಪ್ಪಿಲ್ಲ ಅಂದರೆ ನಾವು ಕೇಳೋದು ರೆಕಾರ್ಡ್ ಕೊಡಿ, ತಪ್ಪಿಲ್ಲ ಅಂತಂದರೆ ತಪ್ಪಿಲ್ಲ, ಬಿ ರಿಪೋರ್ಟ್ ಹಾಕ್ತೀವಿ. ಇದು ಆಯ್ತು, ಪರ್ಸನಲ್ ಇದೆಯಲ್ಲ, ನಾನು ಬಂದು ಭೇಟಿ ಮಾಡಿ.
ಅವ್ರು ಬಂದಿಲ್ಲ ಸರ್, ಬಂದಿಲ್ಲ ಸರ್. ಧರ್ಮಸ್ಥಳದವ್ರು ಬಂದಿದ್ದಾರಾ? ಬಂದಿಲ್ಲ ಸರ್. ನಮ್ಮ ಅಂಡರ್ ಬರಲ್ಲ ಸರ್, ಅದು ಕೋಆಪರೇಟಿವ್ ಇದ್ರಲ್ಲಿ ಟಿ ಆರ್ ಬರುತ್ತೆ ಸರ್. ಅವ್ರು ಸಪ್ರೇಟ್ ಸರ್ SBI ಇಂದ ಅವರು ರೆಂಟ್ ಮಾಡಿ ಇವರು ಡಿಸ್ಪರ್ಸ್ ಮಾಡೋದು ಸರ್. SBI ಮಾಡ್ತಾರೆ, ಕೆನರಾ ಕೆನರಾ ಬ್ಯಾಂಕ್ ಮಾಡ್ತಾರೆ, ಕೆಲವು ನ್ಯಾಷನಲ್ ಕಾರ್ಪೊರೇಷನ್ ಬ್ಯಾಂಕ್ ಜಾಸ್ತಿ